ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಎಂಥ ವಿಡಿಯೋ ಶುರುನಲ್ಲೇ ಕೇಕ್ ತೋರಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ನಾನು ಹುಟ್ಟಿದಬ್ಬ ಇದ್ದಿದ್ದರಿಂದ ಕೇಕ್ ತರೋಣ ಅಂತ ಹೊರಗಡೆ ಹೋಗಿದ್ವಿ. ಕೇಕ್ ತೊಗೊಂಬರೋಣ ಅಂತ ಹೋಗಿದ್ವಲ್ಲ, ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು, ಕೇಕ್ಗಳೆಲ್ಲ ತುಂಬ ಚೆನ್ನಾಗಿದ್ವು. ಹಾಗೆ ತುಂಬ ಕಾಸ್ಟ್ ಕೂಡ ಜಾಸ್ತಿನೇ ಇತ್ತು. ಸರ್ಪ್ರೈಸಾಗಿ ತರೋದು ಆ ಥರ ಏನಿಲ್ಲ. ಕೇಕೆಲ್ಲ ನಮ್ಮನೆ ಕರ್ಕೊಂಡು ಹೋಗ್ತಾರೆ, ಯಾವ ಥರ ಕೇಕ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಬರೋದಷ್ಟೇ. ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮಲ್ಕೊಳ್ಳೋ ಟೈಮಲ್ಲಿ ಕೇಕ್ ಕಟ್ ಮಾಡೋದು. ಇಷ್ಟೇ ನಮ್ಮ ಬರ್ಡೇ ಸೆಲೆಬ್ರೇಷನ್ನು. ಅಂಥ ಗ್ರ್ಯಾಂಡ್ ಏನು ಸೆಲೆಬ್ರೇಷನ್ ಮಾಡಲ್ಲ. ಈ ಬರ್ಡೇ ಎಲ್ಲ ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಕೇಕ್ ತಿನ್ಬೋದಲ್ಲ. ಕೇಕ್ ಅಂದರೆ ಅವನಿಗೆ ಪಂಚಪ್ರಾಣ, ಸಖತ್ ಇಷ್ಟಪಡ್ತಾನೆ. ತುಂಬ ಚೆನ್ನಾಗಿ ಅವನಿಗೆ ಖುಷಿಯಾಗುತ್ತೆ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಕೇಕ್ ಕಟ್ ಮಾಡೋದು, ತರಿಸೋದು ಈ ಥರ ಎಲ್ಲ ಮಾಡ್ತೀವಿ. ಅವನು ಚಿಕ್ಕವನಾಗಿರೋದ್ರಿಂದ ಏನೇ ಒಂದು ಬರ್ಡೇ ಅಥವಾ ಆ್ಯನಿವರ್ಸರಿ ಯಾವುದೇ ಆದ್ರೂ ಅವನಿಗೆ ತುಂಬ ಖುಷಿ. ಕೇಕ್ ಕಟ್ ಮಾಡೋದು, ತಿನ್ನೋದು, ಹಾಗೆ ಮಕ್ಕಳು ಕರೆಯೋದು, ಇದೆಲ್ಲ ತುಂಬ ಖುಷಿಯಾಗುತ್ತೆ ಅವನಿಗೆ. ಮಕ್ಕಳು ಯಾವ ಥರನೂ ಕರೆದಿರಲಿಲ್ಲ. ಕೇಕ್ ಮಾತ್ರ ನಾವು 3 ಜನ ಕಟ್ ಮಾಡಿದ್ವಿ. ಸಖತ್ತು ಚೆನ್ನಾಗಿ ಅನಿಸ್ತು ಮತ್ತು ತುಂಬ ಖುಷಿ ಕೂಡ ಅನಿಸ್ತು. ಕೇಕೆಲ್ಲ ಕಟ್ ಮಾಡಿದ್ಮೇಲೆ ವರ್ಷ ಹೇಗಿರುತ್ತೆ, ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಯಾವ ಥರ ಎಂಜಾಯ್ ಮಾಡಿದ್ವಿ, ಇದೊಂದು ಕುತೂಹಲ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಒಂದು ಸಣ್ಣ ವಿಡಿಯೋ ಮಾಡ್ಕೊಳೋದು, ಒಂದು ಯಾವ ಥರನಾದರೂ ವ್ಲಾಗ್ ಮಾಡ್ಕೊಳೋದು ಇದ್ದೇ ಇರುತ್ತೆ. ನೆಕ್ಸ್ಟ್ ಡೇ ಎಲ್ಲೂ ಕರ್ಕೊಂಡೋಗಿರಲಿಲ್ಲ ಬರ್ಡೇಗೆ ಅಂತ ಹೇಳಿ, ನಮ್ಮನೆ ಹತ್ರನೇ ಇರೋ ಅಂಥ ಲಾಲ್ಬಾಗ್ಗೆ ಹೋದ್ವಿ. ಲಾಲ್ಬಾಗಲ್ಲಿ ತುಂಬ ಚೆನ್ನಾಗಿ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು. ನಮ್ಮ ಮೊಬೈಲಲ್ಲೇ, ಯಾವುದೇ ರೀತಿ ಕ್ಯಾಮ್ರಾ ಏನು ಯೂಸ್ ಮಾಡಿಲ್ಲ. ಮೊಬೈಲಲ್ಲೇ ಫೋಟೋ ತೊಗೊಳೋದು, ಮತ್ತು ಅವನಿಗೂ ಖುಷಿ ಆಗುತ್ತಲ್ವಾ. ಅಲ್ಲಿ ಗಿಡ ಮರ ಮತ್ತು ಪ್ರಾಣಿಗಳು ಇವೆಲ್ಲ ನೋಡೋಕ್ಕೆ ಸಿಹಲ್ಗೆ ಸಖತ್ತು ಖುಷಿ ಆಗುತ್ತೆ. ಹಾಗಾಗಿ ಹೋಗಿದ್ವಿ. ಚೆನ್ನಾಗೂ ಕೂಡ ಇತ್ತು. ವಿಡಿಯೋ ಏನು ಮಾಡೋದಕ್ಕಿಂತ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ ವೆದರು ನಾವು ಹೋಗಿದ್ದು ಬೆಳಗ್ಗೆನೇ ಇದ್ದಿದ್ದರಿಂದ ಚೆನ್ನಾಗಿತ್ತು. ಹಾಗೆ ಜನ ಕೂಡ ತುಂಬ ಜಾಸ್ತಿ ಜನನೇ ಇದ್ದರು. ಮಾಲಿಂದ ಬಂದಮೇಲೆ ಮಾಮೂಲಿ ಪೂಜೆ ಎಲ್ಲ ಮಾಡಿ, ರಾಮನವಮಿ ಇತ್ತು, ಹಾಗಾಗಿ ಪೂಜೆ ಎಲ್ಲ ಮಾಡಿಕೊಂಡೆ. ಮನೇಲೇ ಪೂಜೆ ಮಾಡಿದ್ರಿಂದ ನೆಕ್ಸ್ಟ್ ಡೇ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಡೇ ಊರಿಗೂ ಕೂಡ ಹೊರಟಿದ್ದೆ. ಪಾಪುಗೆ 2 ಮಂತ್ ರಜಾ ಇದ್ದಿದ್ದರಿಂದ ಹಸ್ಬೆಂಡ್ ಹೋಗು ಊರಿಗೆ ಹೋಗ್ಬಿಟ್ಟು ಬಂದ್ಬಿಡು ಒಂದ್ಸರಿ ಅಂತ ಹೇಳಿ ಹಿಂಸೆ ಮಾಡ್ತಿದ್ರು. ಹಾಗಾಗಿ ಅಮ್ಮನೂ ಕೂಡ ಹಿಂಸೆ ಮಾಡ್ತಾನೇ ಇದ್ದರು, ಊರಿಗೆ ಹೋಗ್ಬಿಟ್ಟು ಬಂದ್ಬಿಡು, ನೆಕ್ಸ್ಟು ಇಲ್ಲಿಗೆ ಬರೀವಂತೆ ಅಂತ. ಹಾಗಾಗಿ ಊರಿಗೆ ಹೊರಟೆ. ನಮ್ಮೂರಿಗೆ ಬಸ್ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ಹೋಗೋ ಇಂಟ್ರೆಸ್ಟೇ ಹೊರಟೋಗುತ್ತೆ. ಹೋಗೋಷ್ಟೊತ್ತಿಗೆ ಬೆಳಗ್ಗೆ ಒಂದು 10 ಗಂಟೆಗೆ ಬಿಟ್ಟಿದ್ದು, ಸಂಜೆ 6:30 7 ಗಂಟೆ ಆಗೋಯ್ತು ಹೋಗೋಷ್ಟೊತ್ತಿಗೆ. ನೆಕ್ಸ್ಟ್ ಡೇ ನಮ್ಮಮ್ಮ ನನ್ನ ಕೂದಲು ನೋಡಿ ಫುಲ್ಲು ಸಣ್ಣ ಆಗಿಬಿಟ್ಟಿತ್ತು, ಕೂದಲು ಬೇರೆ ಮತ್ತು ತುಂಬ ಉದ್ದ ಬೇರೆ ಇತ್ತು. ಆ ಕೂದಲನ್ನ ಕಟ್ ಮಾಡಿಬಿಡೋಣ, ಮೇಂಟೈನ್ ಮಾಡೋಕ್ಕಾಗಲ್ಲ ಈ ಶೆಕೆಗೆ, ಸ್ವಲ್ಪ ಕಟ್ ಮಾಡ್ತೀನಿ ಅಂತ ಹೇಳಿ ನಮ್ಮಮ್ಮ ಸಕ್ಕತ್ತೆ ಕಟ್ ಮಾಡಿಬಿಟ್ರು. ನನಗಂತೂ ಒಂದು ಸರಿ ಹೊಟ್ಟೆ ಎಲ್ಲ ಉರಿತು, ಇಷ್ಟೊಂದು ಕಟ್ ಮಾಡಿಬಿಟ್ರಲ್ಲ ಅಮ್ಮ ಅಂತ. ಆದ್ರೂ ನನಗೆ ಬೇಗ ಬೆಳ್ಕೊಳ್ಳುತ್ತೆ, ಹಾಗಾಗಿ ಏನು ಅನಿಸ್ಲಿಲ್ಲ, ಸುಮ್ಮನೆ ಆಗೋದೆ.
ವರ್ಷಕ್ಕೆ ಯಾವಾಗ್ಲೂ ಅಷ್ಟೇ, ಒಂದು ವರ್ಷಕ್ಕೆ ಒಂದು ಸರಿನಾದ್ರೂ ಕೂದಲು ಕಟ್ ಮಾಡ್ತೀನಿ. ಕಟ್ ಮಾಡ್ದಂಗೆ ಎಷ್ಟಿತ್ತು ಅಷ್ಟೇ ಬೆಳೆಯುತ್ತೆ ನನ್ನ ಕೂದಲು. ಅಂದರೆ ಸ್ವಲ್ಪ ಪಾಪು ಆದಮೇಲೆ ಆ ಕೂದಲು ಥಿಕ್ನೆಸ್ ಇರೋದು ಹೊರಟೋಗಿದೆ, ಸ್ವಲ್ಪ ಸಾಫ್ಟ್ ಆಗಿದೆ, ಮತ್ತು ಅಷ್ಟೊಂದು ದಪ್ಪ ಇಲ್ಲ, ಕೂದಲು ಸಣ್ಣ ಆಗಿದೆ, ಅದರಿಂದ ನೋಡೋಕೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಕಟ್ ಮಾಡಿದೆ. ಅಷ್ಟೊಂದು ಖುಷಿಯಾಗುತ್ತೆ ಮತ್ತು ಅಷ್ಟೊಂದು ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ನಾನು ಊರಲ್ಲಿ. ಹೋಗಲ್ಲ, ಹೋದರೆ ಮಾತ್ರ ಸಖತ್ ಎಂಜಾಯ್ ಮಾಡ್ತೀನಿ, ಮತ್ತು ತುಂಬ ದಿನ ಇರಬೇಕು ಅನ್ನೋ ಆಸೆ ಇರುತ್ತೆ ನನಗೆ. ನಾನು ಹೋದರೆ ಯಾವಾಗ್ಲೂ 1 ತಿಂಗಳು 15 ದಿವಸ ಹಿಂಗಿರೋ ಥರ ಹೋದ್ರೇ ನಂಗೆ ಇಷ್ಟ ಆಗೋದು. ಆವಾಗಲೇ ಬರೋದು ಅಂದರೆ ನಂಗೆ ಸಖತ್ ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ. ಕೂದಲು ಕಟ್ ಮಾಡಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಹೆಂಗೆ ಕಾಣಿಸ್ತಿದೆ ಕೂದಲು? ಫುಲ್ಲು ಲಾಂಗ್ ಇದ್ದಿದ್ದರಿಂದ ನನಗೆ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು, ಹಾಗಾಗಿ ಫುಲ್ ಕಟ್ ಮಾಡಾಕ್ಬಿಟ್ಟೆ. ಮತ್ತು ಬಟ್ಟೆ ಎಲ್ಲ ಫುಲ್ಲು ನಮ್ಮಮ್ಮ ಯಾವುದೂ ಮಡ್ಚಿರಲಿಲ್ಲ ಸರಿಯಾಗಿ, ಎಲ್ಲ ಬಟ್ಟೆಗಳೆಲ್ಲ ಮಡಚಿ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ನಾನು ನಮ್ಮ ಅಕ್ಕ. ಇಲ್ಲಿಗೆ ಬಂದರೆ ಅಷ್ಟೇ ಅಮ್ಮ ಏನೇನು ಕೆಲಸ ಮಾಡಿರಲ್ಲ ಅವೆಲ್ಲ ಮಾಡಿಕೊಡ್ತೀವಿ, ಮತ್ತು ಅಮ್ಮಂಗೆ ಏನೇನು ಆಗಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅದೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಡೋದೇ ನಮ್ಮಿಬ್ರ ಕೆಲಸ. ಇಲ್ಲಿಗೆ ಬಂದರೆ ನಾವು ಅದೇ ಮಾಡೋದು. ಮತ್ತು ಸಖತ್ ಎಂಜಾಯ್ ಮಾಡ್ತೀವಿ ನಾವು ನಮ್ಮ ಮನೇಲಿ. ನಮ್ಮ ಬಾಲ್ಯದ ದಿನಗಳೆಲ್ಲ ನೆನಪಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನನ್ನ ತಮ್ಮ ಚಿಕನ್ ಎಲ್ಲ ತೊಗೊಬಂದಿದ್ದ, ಚಿಕನ್ ಗ್ರೇವಿ ಮತ್ತು ಬಿರಿಯಾನಿ ಏನಾದರೂ ಮಾಡಿ ಸ್ಪೆಷಲ್ಲಾಗಿ ಅಂತ. ನಾನು ಚಿಕನ್ನು ಕಬಾಬ್ ಮತ್ತು ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಏನೇನಿದೆ ಮನೇಲಿ ಇರೋ ಅಂಥ ಐಟಮ್ಸಲ್ಲೇ ಮಾಡೋಣ ಅಂತ. ತುಂಬ ಚೆನ್ನಾಗಿ ಬಂದಿತ್ತು.
ಅಡುಗೆ ಎಲ್ಲ ಮುಗೀತು. ಇವಾಗ ಟೇಸ್ಟ್ ನೋಡೋ ಸಮಯ. ನಮ್ಮಮ್ಮ ಮತ್ತು ನನ್ನ ತಮ್ಮನ್ನ ಕೂರಿಸಿದ್ವಿ. ಟೇಸ್ಟ್ ನೋಡಿ ಯಾವ ಥರ ಇದೆ ಅಂತ. ಸಖತ್ತಾಗಿದೆ ಅಂತ ಇತ್ತು. ನಮ್ಮಮ್ಮನೂ ಕೂಡ ತುಂಬ ಖುಷಿಯಿಂದ ತಿಂತು. ಯಾಕಂತಂದರೆ ಹಳ್ಳಿಯವರಿಗೆ ಯಾರಾದರೂ ಮಾಡಿಕೊಟ್ರೆ ತಿನ್ನೋ ಖುಷಿ ಇರುತ್ತೆ ಅವರಿಗೆ. ಪಾಪ ಮಾಡಿ ಮಾಡಿ ಬೇಸತ್ತೋಗಿರ್ತಾರೆ. ಯಾರಾದರೂ ಏನಾದರೂ ಒಂದು ಸ್ವಲ್ಪ ಮಾಡಿಕೊಟ್ರೆ ಸಾಕಪ್ಪ ತಿನ್ನೋಣ ಅನ್ನೋ ಥರ ಫೀಲ್ ಇದ್ದೇ ಇರುತ್ತೆ ಅವರಿಗೆ. ಹಾಗಾಗಿ ನಮ್ಮಮ್ಮಂಗೆ ಈ ಥರ ನಾವು ಬಂದಾಗ ಅಷ್ಟೇ ಪಾಪ ಫ್ರೀ ಕೊಡೋದು. ನಾವಿಲ್ಲ ಅಂದರೆ ಪಾಪ ಅವರೇ ಮಾಡಬೇಕು, ಅವರೇ ಬಡಿಸ್ಬೇಕು, ಮತ್ತು ತಿನ್ನೋಕ್ಕಷ್ಟು ಟೈಮ್ ಇರಲ್ಲ ಅಂತ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರೂ ಹಾಕ್ಕೊಂಡು ತಿಂದು ಮುಗಿಸಿದಾಯಿತು. ಸ್ವಲ್ಪ ಹೊಲಗಡೆ ಹೋಗೋಣ ಅಂದ್ಬಿಟ್ಟು ಕಡಲೆ ಹಾಕಿದ್ದಾರೆ ನಮ್ಮನೆ. ಹಾಗಾಗಿ ಕಡಲೆ ಗದ್ದೆನ ನೋಡ್ಕೊಂಬರೋಣ ಅಂತ ಎಲ್ಲ ಹೊರಟ್ವಿ. ಅದೊಂದು ವಿಡಿಯೋ ಮಾಡ್ಕೊಬೇಕಾಗಿತ್ತು. ಎಲ್ಲ ವಿಚಿತ್ರವಾಗಿ ವಿಡಿಯೋ ಮಾಡ್ತೀಯಾ, ಮಾಡಬೇಡ ಬಿಡು ಅಂತ ರೇಗಿಸ್ತಾಯಿದ್ರು. ಹಾಗಾಗಿ ವಿಡಿಯೋ ಏನು ಮಾಡಿಕೊಡ್ಲಿಲ್ಲ. ಆರಾಮಾಗಿ ಹೊಲದ ಹತ್ರ ಹೋಗಿ ಎಂಜಾಯ್ ಮಾಡಿಕೊಂಡು, ಹೊಲ ಅಂತ ಬರುತ್ತೆ, ಹೊಲ ಅಲ್ಲ ನಮಗಿರೋದು ಗದ್ದೆ ಹತ್ರ ಹೋಗಿ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಕಡಲೆ ಎಲ್ಲ ನೋಡಿಕೊಂಡು ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗುವ. ಬಾಯ್ ಆಲ್.